ತುಂಬ ಜನರು ಕರುಂಗಾಲಿ ಮಾಲೆ ಬಗ್ಗೆ ಹೇಳಿ ಗುರುಗಳೇ, ನಮ್ಮ ಕರುಂಗಾಲಿ ಮಾಲೆ ಬೇಕಾಗಿದೆ, ಅದನ್ನು ಧರಿಸ್ಕೊಳ್ಳುವಂತಹ ವಿಧಿ ವಿಧಾನ ಹೇಗೆ ಅನ್ನುವಂತಹ ಮಾಹಿತಿಯನ್ನು ಕೇಳ್ತಾನೆ ಬರ್ತಾ ಇದ್ರಿ. ನಾವು ಸಹ ಬಹಳ ದಿವಸಗಳಿಂದ ಇದನ್ನು ನಿಮಗೆ ಮಾಹಿತಿಯನ್ನು ಕೊಡಬೇಕು ಅಂತಲೇ ಯೋಚನೆ ಮಾಡ್ತಾ ಇದ್ವಿ. ಸಮಯದ ಅಭಾವದಿಂದಾಗಿ ಮಾಡೋಕ್ಕೆ ಸಾಧ್ಯವಾಗಿರಲಿಲ್ಲ. ಆದರೆ ಈಗ ಇದೇ ಕರುಂಗಾಲಿ ಮಾಲೆಯ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ. ನೋಡಿ, ಕರುಂಗಾಲಿ ಮಾಲೆ ಅಲ್ಲಿ ಅಂಗಡಿಯಲ್ಲಿ ಸಿಗುತ್ತೆ ಅಂತ ಹೋಗಿ ನೀವು ನೇರವಾಗಿ ತಗೊಂಡು ಬಂದು ಹಾಕ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾಗಿ ಉಪಯೋಗ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಬ್ಲ್ಯಾಕ್ ಎಬೋನಿ ಮರದಿಂದ ತಯಾರಾಗುವಂತಹ ಈ ಒಂದು ವಿಶೇಷವಾದಂತಹ ಕರುಂಗಾಲಿ ಮಾಲೆಯನ್ನು ಹಾಕ್ಕೊಳ್ಬೇಕಂದ್ರೆ ಕೆಲವೊಂದು ನಿಯಮಗಳನ್ನು ನೀವು ಫಾಲೋ ಮಾಡಲೇಬೇಕು. ಯಾವ ರೀತಿಯಾದಂತಹ ನಿಯಮಗಳು ಫಾಲೋ ಮಾಡಲೇಬೇಕು ಅಂತ ಹೇಳಿದ್ರೆ, ನೋಡಿ, ಮೊದಲನೇದಾಗಿ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರಕ್ಕೆ ಅನುಸಾರವಾಗಿ ಸಿದ್ಧಿ ಮಾಡಿ ಪೂಜಿಸಿರುವಂತಹ ಮಾಲೆಯನ್ನು ಮಾತ್ರವೇ ನೀವು ಧರಿಸಬೇಕು. ಅದ್ರ ಜೊತೆಗೆ ಕೆಲವೊಂದು ನಿಯಮಗಳಿದ್ದಾವೆ. ಏನಪ್ಪ ನಿಯಮಗಳು ಅಂತ ಹೇಳಿದ್ರೆ, ಸಾವಿನ ಮನೆಗೆ, ಸೂತಕದ ಮನೆಗೆ ಹೋಗಬಾರ್ದು, ಇದನ್ನು ಧರಿಸಿಕೊಂಡು ಮಲಕ್ಕೊಳ್ಬಾರ್ದು, ಇದನ್ನು ಧರಿಸಿ ಶೌಚಾಲಯಗಳನ್ನು, ಸ್ನಾನಗಳನ್ನು ನೀವು ಮಾಡಬಾರ್ದು. ಅದೇ ರೀತಿಯಾಗಿ ಯಾವುದೇ ರೀತಿಯಾಗೂ ಸ್ಮಶಾನಗಳಿಗೆ ಮಾಲೆಯನ್ನು ಧರಿಸಿ ನೀವು ಹೋಗಬಾರ್ದು. ಅಂತಹ ಸಮಯ ಸಂದರ್ಭಗಳು ಬಂದರೆ ಮಾಲೆಯನ್ನು ಬಿಚ್ಚಿಟ್ಟು ನೀವು ಹೋಗಿ ನಿಮ್ಮ ಕೆಲಸವನ್ನು ಮುಗಿಸ್ಕೊಂಡು ಬಂದು ಪುನಃ ಸ್ನಾನ ಮಾಡಿ ದೇವರ ಮುಂದೆ ಇಟ್ಟು ಪೂಜಿಸಿ ಅದಾದ ನಂತರವೇ ಧರಿಸಿಕೊಳ್ಬೇಕು. ಇನ್ನು ಆಹಾರದ ವಿಚಾರ ಅಂತ ಬಂದಾಗ, ಆಹಾರದಲ್ಲಿ ನಿಮಗಂಥ ಯಾವುದೇ ರೀತಿಯಾದ ರಿಸ್ಟ್ರಿಕ್ಷನ್ ಏನೂ ಇಲ್ಲ. ಯಾಕಂದರೆ ಇದು ಮೂಲತಃವಾಗಿ ಆಹಾರವನ್ನು ಮೀರಿದಂಥದ್ದು ಆಗಿರೋದ್ರಿಂದ ಕೆಲವೊಂದು ಎನರ್ಜಿಗಳು ನಿಮ್ಮ ದೇಹದಲ್ಲಿ ಆಹಾರದಿಂದ ಏನು ಬರೋದಿಲ್ಲ, ನಮ್ಮ ರೀತಿ ಮತ್ತು ನಡವಳಿಕೆಯಿಂದ ಬರುತ್ತೆ. ಹಾಗಾಗಿ ಈ ಒಂದು ಮಾಲೆಯನ್ನು ಧರಿಸಿ ನಾನು ಮಾಂಸಾಹಾರ ತಿನ್ನಬಹುದಾ, ಸಸ್ಯಾಹಾರಿಯೇ ಆಗಿರಬೇಕಾ ಅನ್ನುವಂತಹ ಗೊಂದಲ ಇಟ್ಕೊಳ್ಳೋದು ಬೇಡ. ಹೇಳಿದಂತಹ 2-3 ನಿಯಮಗಳನ್ನು ಫಾಲೋ ಮಾಡಿ ಮೂಲವಾಗಿ ಸಿದ್ಧಿ ಮಾಡಿ ಪೂಜಿಸಿ ಹಾಕ್ಕೊಳ್ಳಿ. ಅದಾದ ನಂತರ ನಿಮಗೆಲ್ಲ ಸಹ ಅನುಕೂಲವಾಗುತ್ತೆ. ಸಿದ್ಧಿ ಮಾಡಿ ಪೂಜೆ ಹೇಗೆ ಸಿಗುತ್ತೆ, ಏನು ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀರಾ? ಏನೂ ಇಲ್ಲ, ಸ್ವತಃ ನಾವೇ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರಕ್ಕೆ ಅನುಸಾರವಾಗಿ ಸಿದ್ಧಿ ಮಾಡಿ ಪೂಜಿಸಿ ನಿಮ್ಮ ಮನೆಗೆ ಕಳುಹಿಸಿಕೊಡ್ತೇವೆ. ಈ ಒಂದು ಮಾಲೆಯನ್ನು ಧರಿಸ್ಕೊಂಡು ನಿಮ್ಮ ಜೀವನವನ್ನು ಸರಿ ಮಾಡ್ಕೊಳ್ಳಿ. ಮಾಟಮಂತ್ರ ದೋಷ, ಕೃತಿಮ ದೋಷ, ಜೀವನದಲ್ಲಿ ಅಭಿವೃದ್ಧಿ ಇಲ್ಲ, ಬೆಳವಣಿಗೆ ಇಲ್ಲ, ತುಂಬ ಕಷ್ಟಪಡ್ತಾ ಇದ್ದೀನಿ ಅನ್ನುವಂಥವರು ಈ ಮಾಲೆಯನ್ನು ನಿಮ್ಮ ಹೆಸರಿನ ಪ್ರಕಾರ ಸಿದ್ಧಿ ಮಾಡಿಕೊಂಡು ಧರಿಸ್ಕೊಳ್ಳಿ. ಶುಭವಾಗಲಿ, ಮಂಗಳವಾಗಲಿ. ಬೇಕಾದವರು ಇಲ್ಲಿರುವಂಥ ಫೋನ್ ನಂಬರ್ಗೆ ಆರ್ಡರ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಶುಭವಾಗಲಿ.